ಸ್ನೇಹಿತರೆ ನಮಸ್ಕಾರ. ಬೆಳ್ಳುಳ್ಳಿ ತೊಕ್ಕು ಅಂತ ಬರೀ 15 ನಿಮಿಷದಲ್ಲಿ ಮಾಡ್ಕೋಬೋದು. ಈ ಬೆಳ್ಳುಳ್ಳಿ ತೊಕ್ಕು ಬಂದು ಮಿನಿಮಮ್ 3 ತಿಂಗಳು ಸ್ಟೋರೇಜ್ ಮಾಡ್ಕೋಬೋದು. ಎಷ್ಟು 3 ತಿಂಗಳಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂದರೆ ಸ್ಟೋರೇಜ್ ಬಂದು ಫ್ರಿಜ್ಜಲ್ಲಿ ಬೇಡ, ಹೊರಗಡೆ ಇಡಿ, ಖಂಡಿತವಾಗಿ ಕೆಟ್ಟೋಗಲ್ಲ. 3 ತಿಂಗಳು ತಿನ್ಕೋಬೋದು. ಬ್ಯಾಚುಲರ್ಸ್ ಅರ್ಥ ಆಯ್ತಾ? ಬಿಸಿ ಬಿಸಿ ಕಾಯುವ ಪಾತ್ರೆಯಲ್ಲಿ ಮಿನಿಮಮ್ 150ರಿಂದ 200 ಗ್ರಾಮ್ ಎಣ್ಣೆ ಬಿಡಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ. 1 ಸ್ಪೂನ್ ಸಾಸಿವೆ, 2 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ, 100 ಗ್ರಾಮ್ ಬೆಳ್ಳುಳ್ಳಿ ಮತ್ತು 100 ಗ್ರಾಮ್ ಬೆಳ್ಳುಳ್ಳಿನ ಪೇಸ್ಟಾಗಿ ರುಬ್ಬಿ ಅದು ಹಾಕಿ. ಬೆಳ್ಳುಳ್ಳಿ ಟೋಟಲ್ 200 ಗ್ರಾಮ್ ಆಯಿತು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ 50 ಗ್ರಾಮ್ ಹುಣಸೆಹಣ್ಣು ನೀರಲ್ಲಿ ನೆನೆಸಿಟ್ಟು ಪೇಸ್ಟಾಗಿ ರುಬ್ಬಿ ಅದನ್ನು ಹಾಕಿ ಬಾಂಡಿಗೆ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ 1 ಸ್ಪೂನ್ ಅರಿಶಿನ ಮತ್ತೆ ಒಂದು ಸಲ ಕ್ಲೀನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಾಕಿರೋ ಎಣ್ಣೆ ಎಲ್ಲ ಬಿಟ್ಟು ಮೇಲಕ್ಕೆ ಬರುತ್ತೆ. ಆಮೇಲೆ 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಹಾಕಿ. ಖಾರದ ಪುಡಿ ಸ್ವಲ್ಪ ಜಾಸ್ತಿ ಇರಲಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಚಿಟಿಕೆಯಷ್ಟು ಸಕ್ಕರೆ ಹಾಕಿ ರೆಡಿ ಆಯಿತು ಬೆಳ್ಳುಳ್ಳಿ ತೊಕ್ಕು. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆಯನ್ನು ಸೂಪರಾಗಿರುತ್ತೆ. ಮಜಾ ಮಾಡಿ ಸ್ನೇಹಿತರೆ.